ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 4ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಬಿಂದುವಿನ y ನಿರ್ದೇಶಾಂಕವು 0 ಆಗಿದ್ದಾಗ ಆ ಬಿಂದುವು ಯಾವಾಗಲೂ ಆಯ್ಕೆ ಎ 1ನೇ ಚತುರ್ಥಕದಲ್ಲಿರುತ್ತದೆ, ಆಯ್ಕೆ ಬಿ 2ನೇ ಚತುರ್ಥಕದಲ್ಲಿರುತ್ತದೆ, ಆಯ್ಕೆ ಸಿ x ಅಕ್ಷದ ಮೇಲೆ ಇರುತ್ತದೆ, ಆಯ್ಕೆ ಡಿ y ಅಕ್ಷದ ಮೇಲೆ ಇರುತ್ತದೆ. ಸೊ ಇಲ್ಲಿ x ಅಕ್ಷದ ಮೇಲೆ ಇರುವಂತ ಯಾವುದೇ ಬಿಂದುವಿನ ಲಂಬ ದೂರವು ಅಂದ್ರೆ y ಮೌಲ್ಯ ಶೂನ್ಯವಾಗಿರುತ್ತೆ ಅಲ್ವಾ. ಸೊ ಉದಾಹರಣೆಗೆ ಚಿತ್ರವನ್ನ ಗಮನಿಸಿದ್ರೆ -2, 0, 0, 0, 1, 0. ಸೊ ಇಲ್ಲಿ ಬಿಂದುಗಳು ಸಂಪೂರ್ಣವಾಗಿ ಏನಾಗಿದೆ, x ಅಕ್ಷದ ಮೇಲಿದೆ. x ಅಕ್ಷದ ಮೇಲಿದೆ ಅಂದ್ರೆ ಏನಾಯ್ತು, ಒಂದು ಬಿಂದುವಿನ y ನಿರ್ದೇಶಾಂಕ 0 ಆಗಿದ್ದಾಗ ಆ ಬಿಂದುವು ಯಾವಾಗ್ಲೂ ಏನಾಗಿರತ್ತೆ ಹೇಳಿ, x ಅಕ್ಷದ ಮೇಲೆ ಇರತ್ತೆ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆ ಏನಾಗತ್ತೆ ಹೇಳಿ, ಸಿ. ಒಂದು ಬಿಂದುವಿನ y ನಿರ್ದೇಶಾಂಕವು 0 ಆಗಿದ್ದಾಗ ಆ ಬಿಂದುವು ಯಾವಾಗ್ಲೂ x ಅಕ್ಷದ ಮೇಲೆ ಇರುತ್ತದೆ. ಓಕೆ, ಥ್ಯಾಂಕ್ ಯು.